ಒಬ್ಬ ಗುರುಗಳು ತನ್ನ ಶಿಷ್ಯಂದರಿಗೆ ಕರೆದು ಒಂದು ಗಾಜಿನ ತೊಟ್ಟಿ ತೋರಿಸಿ, ಈ ತೊಟ್ಟಿಯಲ್ಲಿ ಯಾರು ನೀರು ತುಂಬಿಸ್ತಾರೋ ಅವರು ಜೀವನದಲ್ಲಿ ಸಫಲರಾಗ್ತಾರೆ ಅಂತ ಹೇಳ್ತಾರೆ. ಆಗ ಎಲ್ಲ ಶಿಷ್ಯಂದರು ಏನು ಇಷ್ಟು ಈಸಿ ಟಾಸ್ಕ್ ಕೊಟ್ಟರಲ್ಲ ನಮ್ಮ ಗುರುಗಳು ಅಂತ ಮಾತಾಡ್ಕೊಳ್ತಾರೆ. ಒಬ್ಬ ಶಿಷ್ಯ ಎದ್ದು ಬಂದು ಆ ಗಾಜಿನ ತೊಟ್ಟಿಯಲ್ಲಿ ನೀರು ತುಂಬಿಸೋದಕ್ಕೆ ಶುರು ಮಾಡ್ತಾನೆ. ಆ ತೊಟ್ಟಿಯಲ್ಲಿ ಎಷ್ಟೇ ನೀರು ತುಂಬಿಸಿದ್ರು ನೀರು ತುಂಬೋದೇ ಇಲ್ಲ. ಅವನಿಗೆ ಸಾಕಾಗಿ ಸುಸ್ತಾಗಿ ಸೋಲೊಪ್ಕೊಂಡು ಹಿಂದೆ ಸರಿತಾನೆ. ಎರಡನೇ ಶಿಷ್ಯ ಬರ್ತಾನೆ. ಅವನ ಪರಾಕ್ರಮ ತೋರ್ಸಕ್ಕೆ ಹೋಗಿ ಅವನು ಸೋತು ಹಿಂದೆ ಬರ್ತಾನೆ. ಈಗ ಮೂರನೇ ಶಿಷ್ಯನ ಸರದಿ ಬಂತು. ಆಗ ಒಂದು ಕ್ಷಣ ಅವನು ನಿಂತು, ಇವರಿಬ್ಬರು ನೀರು ತುಂಬಿಸೋಕ್ಕೆ ಹೋಗಿ ಸೋತು ಬಂದಿದ್ದಾರೆ, ಏಕೆ ಹೀಗಾಯಿತು ಅಂತ ಯೋಚಿಸಿ ಗಾಜಿನ ತೊಟ್ಟಿಯಲ್ಲಿ ಏನಿರ್ಬೋದು ಅಂತ ತೊಟ್ಟಿನ ಪೂರ್ತಿ ಚೆಕ್ ಮಾಡ್ತಾನೆ. ಆಗ ಅದರಲ್ಲಿ ಒಂದು ರಂಧ್ರ ಅವನಿಗೆ ಕಾಣಿಸುತ್ತೆ. ತಕ್ಷಣ ಆ ರಂಧ್ರವನ್ನು ಮುಚ್ಚಿ ನೀರು ಸೋರದಂತೆ ಮಾಡಿ ನಂತರ ತೊಟ್ಟಿಯಲ್ಲಿ ನೀರು ತುಂಬಿಸ್ತಾನೆ. ಆಗ ತೊಟ್ಟಿ ತುಂಬ ನೀರು ತುಂಬಿಕೊಳ್ಳುತ್ತೆ. ಇದನ್ನು ನೋಡಿದ ಗುರುಗಳು ತನ್ನ ಎಲ್ಲ ಶಿಷ್ಯಂದರನ್ನ ಕರೆದು ಹೇಳ್ತಾರೆ, ನೀವು ಯಾವುದೇ ಕೆಲಸ ಆರಂಭಿಸೋಕ್ಕೆ ಮೊದಲು ಆ ಕೆಲಸದ ಅಂತರ್ಗತವನ್ನು ತಿಳ್ಕೊಳ್ಬೇಕು. ಎಲ್ಲ ಕೆಲಸಗಳಲ್ಲೂ ಅದರದೇ ಆದ ತೊಂದರೆಗಳು, ಕಷ್ಟಗಳು, ಅಡಚಣೆಗಳು ಹೊಂದಿರುತ್ತೆ. ಮೊದಲು ಅದನ್ನು ಸರಿ ಮಾಡೋ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಹಾಗೆ ಮುಂದಾಲೋಚನೆ, ಪೂರ್ವ ಸಿದ್ಧತೆ ಇಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕಬಾರ್ದು. ಆ ಕೆಲಸ ಕಾರ್ಯಗಳಿಂದ ಬರುವ ಆಪತ್ತುಗಳನ್ನು ನಿಭಾಯಿಸೋ ಚಾಣಾಕ್ಷತನ ನಿಮ್ಮಲ್ಲಿದ್ದರೆ ಮಾತ್ರ ಆ ಕೆಲಸದಲ್ಲಿ ಗೆಲುವು ನಿಮಗೆ ಶತಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.